ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆ ಸರಣಿಯಲ್ಲಿ 8ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಇವತ್ತು ಕಲಿಕಾಂಶ 2.1 ಆರಂಭಿಕ ಸಮಾಜ ಮತ್ತು ಕಲಿಕಾಂಶ 2.2 ಮಾನವನ ನೆಲೆಯುವಿಕೆ ಅವೆರಡರಲ್ಲಿರ್ತಕ್ಕಂಥ ಕಲಿಕಾ ಹಾಳೆ 4 ಮತ್ತು 5ರ ಉತ್ತರಗಳನ್ನು ನೋಡೋಣ. ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 8ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗುತ್ತೆ. ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಹೊಸವರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಕಲಿಕಾ ಫಲ 2.1 ಇರ್ತಕ್ಕಂಥದ್ದು ಬೇಟೆಗಾರಿಕೆ ಮತ್ತು ಸಂಗ್ರಹಕಾರರ ಸಮಾಜದಲ್ಲಿ ಆಹಾರದ ಸಂಗ್ರಹಣೆ ಮಾಡುತ್ತಿರ್ತಕ್ಕಂಥ ವಿಧ, ಅದಕ್ಕಾಗಿ ಬಳಸ್ತಕ್ಕಂಥ ಆಯುಧಗಳ ಕುರಿತು ತಮಗೇನಾಗತ್ತೆ ಅಂದರೆ ತಿಳುವಳಿಕೆ ಬರುತ್ತೆ. ಇದು ಕಲಿಕಾ ಫಲ ಇತ್ತು. ಓಕೆ, ಇದು ಕಲಿಕಾ ಹಾಳೆ 4 ಅಂತಕ್ಕಂಥದ್ದು ಏನಿದೆ ಅಂತಂದರೆ, ಈ ಕೆಳಗಿನ ಚಿತ್ರದಲ್ಲಿರುವ ಆಯುಧಗಳನ್ನು ಹೆಸರಿಸಿ, ಇವುಗಳನ್ನು ಯಾವುದಕ್ಕೆ ಬಳಸುತ್ತಿದ್ದರು. ಈ ಚಿತ್ರದಲ್ಲಿ ವಿದ್ಯಾರ್ಥಿಗಳು ತಮ್ಗೆ ಏನಾಗ್ತಾ ಇದ್ದಾವೆ ಅಂತಂದರೆ, ಇಲ್ಲಿ ಆಯುಧಗಳನ್ನು ತಾವುಗಳು ಕಾಣ್ಬೋದು. ಈ ಆಯುಧಗಳ ಹೆಸರುಗಳನ್ನು ತಾವು ಏನು ಮಾಡಬೇಕಾಗಿತ್ತು ವಿದ್ಯಾರ್ಥಿಗಳೇ, ಗುರುತಿಸಬೇಕಿತ್ತು ಮತ್ತು ಅವುಗಳ ಉಪಯೋಗಗಳನ್ನು ತಾವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಆಯುಧಗಳನ್ನು ಹೆಸರಿಸುವುದು ಮತ್ತು ಯಾವುದಕ್ಕೆ ಬಳಸುತ್ತಿದ್ದರು ಅನ್ನೋದನ್ನು ಬರಿಬೇಕಿತ್ತು. ನೋಡೋದಾದ್ರೆ ಮೊದಲ ಆಯುಧ ಬಂದ್ಬಿಟ್ಟು ಅದನ್ನು ಚೂಪಾದ ಕಲ್ಲಿನ ಆಯುಧ ಅಂತ ಕರೀತಾರೆ. ಇದನ್ನು ಬೇಟೆಯಾಡಲು, ಗಡ್ಡೆ ಗೆಣಸುಗಳನ್ನು ಕತ್ತರಿಸಲು, ಪ್ರಾಣಿಗಳ ಚರ್ಮಗಳನ್ನು ಸುಲಿಯಲು ಈ ಚೂಪಾದ ಕಲ್ಲಿನ ಆಯುಧಗಳನ್ನು ಉಪಯೋಗಿಸುತ್ತಿದ್ದರು. ಎರಡನೇ ಆಯುಧ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಕೊಡಲಿ. ಇದನ್ನು ಸಹ ಬೇಟೆ ಆಡಲು, ಮರಗಿಡಗಳ ಕತ್ತರಿಗಾಗಿ ಈ ಆಯುಧವನ್ನು ಬಳಸುತ್ತಿದ್ದರು. ಮೂರನೇ ಆಯುಧ ಬಂದ್ಬಿಟ್ಟು ಭರ್ಜಿ. ಇದನ್ನು ಏನು ಮಾಡ್ತಿದ್ರಪ್ಪ ಅಂದ್ರೆ ಹಿಂದಿನ ಕಾಲದ ಜನರು ಬೇಟೆ ಆಡಲು ಬಳಕೆಯನ್ನ ಮಾಡುತ್ತಿದ್ದರು. ನಾಲ್ಕನೆಯ ಆಯುಧ ಕಲ್ಲಿನ ಆಯುಧ. ಇದನ್ನು ಗಿಡಮೂಲಿಕೆಗಳನ್ನು ಅರೆಯಲು ಮತ್ತು ಅವರ ದವಸ ಧಾನ್ಯಗಳನ್ನು ಪುಡಿ ಮಾಡಲು ಕಲ್ಲಿನ ಆಯುಧಗಳನ್ನು ಬಳಕೆಯನ್ನ ಮಾಡುತ್ತಿದ್ದರು. ಐದನೇ ಆಯುಧ ಬಂದ್ಬಿಟ್ಟು ಕುಡಿಗೋಲು. ಇದನ್ನು ಸಹ ಬೇಟೆಯಾಡಲು ಮತ್ತು ಮರ, ಗಿಡ ಹಾಗೂ ಬೇರುಗಳನ್ನು ಕತ್ತರಿಸಲು ಬಳಕೆಯನ್ನ ಮಾಡುತ್ತಿದ್ದರು. ಆರನೇ ಆಯುಧ ಗರಗಸ. ಇದನ್ನ ಮರ ಗಿಡಗಳನ್ನು ಕತ್ತರಿಸಲು ಈ ಆಯುಧವನ್ನ ಬಳಕೆಯನ್ನ ಮಾಡುತ್ತಿದ್ದರು. ಕಡೆಯ ಆಯುಧ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಬಿಲ್ಲು ಮತ್ತು ಬಾಣ ಇದೆ. ಅದನ್ನು ಯುದ್ಧ ಮಾಡಲು ಮತ್ತು ತಮ್ಮ ಸ್ವಯಂ ರಕ್ಷಣೆಗಾಗಿ ಏನು ಮಾಡ್ತಿದ್ರಪ್ಪ, ಅವುಗಳನ್ನು ಬಳಕೆಯನ್ನ ಮಾಡುತ್ತಿದ್ದರು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಈ ಒಂದು ಚಿತ್ರದಲ್ಲಿರ್ತಕ್ಕಂಥ ಆಯುಧಗಳ ಹೆಸರು ಮತ್ತು ಅವುಗಳು ಏತಕ್ಕಾಗಿ ಬಳಸುತ್ತಿದ್ದರು ಅಂತಕ್ಕಂಥ ವಿವರಣೆ. ಇನ್ನು ಮುಂದೆ ಹೋಗೋಣ. ಕಲಿಕಾಂಶ 2.2 ಅದು ಬಂದ್ಬಿಟ್ಟು ಮಾನವನ ನೆಲೆಯೂರುವಿಕೆ. ಕಲಿಕಾ ಫಲ ಏನಿದೆ ಅಂತಂದ್ರೆ, ಮಾನವನ ನೆಲೆಯೂರುವಿಕೆ, ಕೃಷಿ ಮತ್ತು ಪ್ರಾಣಿಗಳ ಸಾಕಾಣೆಯ ಕುರಿತು ಹೇಳುವಿರಿ ಅಂತಕ್ಕಂಥದ್ದು ಏನಿದೆ ಅಂತಂದ್ರೆ ವಿದ್ಯಾರ್ಥಿಗಳೇ 2.2ರಲ್ಲಿ ಕಲಿಕಾ ಫಲ ಇದೆ. ಕಲಿಕಾ ಹಾಳೆ ನೋಡೋದಾದ್ರೆ ಕಲಿಕಾ ಹಾಳೆ 5 ಚಟುವಟಿಕೆ 1. ಮಕ್ಕಳೇ, ಬೆಳಗ್ಗೆ ತಿಂಡಿ ತಿಂದಿದ್ದೀರಿ, ಮಧ್ಯಾಹ್ನ ಊಟ ಮಾಡಿದ್ದೀರಿ. ಹಸಿವಾದಾಗ ನಾವು ಊಟ ಮಾಡುತ್ತೇವೆ. ನಾವು ಯಾವೆಲ್ಲ ತರಕಾರಿ, ಕಾಳುಗಳು, ಹಣ್ಣುಗಳನ್ನು ತಿನ್ನುತ್ತೇವೆ ಇಲ್ಲಿ ಬರೆಯಿರಿ ಅಂತ ಇದೆ. ಸೊ ಮೊದಲ ಒಂದು ಕಾಲಂದಲ್ಲಿ ಕಾಳುಗಳು, ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಇದಾವೆ. ಉತ್ತರ ನೋಡೋಣ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ಕಾಳುಗಳನ್ನು ನೋಡೋದಾದ್ರೆ ಅದು ಬೀನ್ಸ್, ಬಟಾಣಿ, ನೆಲಗಡಲೆ, ಹೆಸರು ಕಾಳಿನ ಹುರುಳಿ ಮತ್ತು ಹೆಸರು ಕಾಳು ಅಂತಕ್ಕಂಥದ್ದು ಕಾಳುಗಳು ಇದಾವೆ. ಇನ್ನು ತರಕಾರಿಗಳ ಹೆಸರುಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳೇ ಸೂರೆಕಾಯಿ, ಬೂದಿಗುಂಬಳ, ಬದನೆಕಾಯಿ, ಬೀಟ್ರೂಟ್, ಎಲೆಕೋಸು, ಕ್ಯಾರೆಟ್. ಇನ್ನು ಹಣ್ಣುಗಳ ಹೆಸರುಗಳನ್ನು ಬರಿಬಹುದಾದ್ರೆ ನಾವು ಬಾಳೆಹಣ್ಣು ಬರಿಬೋದು, ಮಾವಿನ ಹಣ್ಣು, ಪೇರಲ ಹಣ್ಣು, ಹಲಸಿನ ಹಣ್ಣು, ಸೇಬು ಹಣ್ಣು, ಕಿತ್ತಳೆ. ಇನ್ನು ಮುಂದೆ ಸೊಪ್ಪುಗಳ ಹೆಸರನ್ನ ಬರಿಬೇಕಾದ್ರೆ ಏನೆಲ್ಲ ಬರಿಬೋದು, ನುಗ್ಗೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಹರಿವೆ ಸೊಪ್ಪುಗಳನ್ನು ನಾವೇನು ಮಾಡ್ಬೋದು, ಈ ಕೋಷ್ಟಕದಲ್ಲಿ ಬರೆಯಬಹುದು ವಿದ್ಯಾರ್ಥಿಗಳೇ. ಮುಂದೆ ಹೋಗೋಣ. ಪ್ರಶ್ನೆ 1. ಈ ಮೇಲಿನವುಗಳಲ್ಲಿ ನಾವು ಕಾಡಿನಿಂದ ನೇರ ತರುವಂಥವು ಯಾವುವು, ಗುರುತಿಸಿರಿ ಅಂತ ಇದೆ. ಸೊ ಸಾಮಾನ್ಯವಾಗಿ ನಾವು ಹಣ್ಣುಗಳಾಗಿರ್ಬೋದು, ಆಮೇಲೆ ಗಡ್ಡೆ ಗೆಣಸುಗಳಾಗಿರ್ಬೋದು, ಹಣ್ಣುಗಳಲ್ಲಿ ಮಾವು, ಹಲಸಿನ ಹಣ್ಣು ಈ ಪ್ರಕಾರ ಬೆಳೆದಿರ್ತಕ್ಕಂಥ
ತರಕಾರಿಗಳನ್ನ ಕೆಲವೊಂದಿಷ್ಟು ತರಕಾರಿಗಳನ್ನ ಸಹಿತ ನಾವು ನೇರವಾಗಿ ಏನ್ ಮಾಡಬಹುದಪ್ಪ ಅಂತಂದ್ರೆ ಹಣ್ಣುಗಳು ಗಡ್ಡೆಗೆಣಸುಗಳನ್ನ ತರಬಹುದು. ಮುಂದೆ ಪ್ರಶ್ನೆ ಇತ್ತು, ಮೇಲಿನವುಗಳಲ್ಲಿ ಕೆಲವನ್ನು ನಾವು ತರುವುದಿಲ್ಲವೆಂದರೆ ಯಾರು ಬೆಳೆದಿರಬಹುದು? ಎಸ್, ಸೊ ಕಾಡಿನಲ್ಲಿ ಇರ್ತವೆ ಬಟ್ ನಮಗೆ ಲಭ್ಯತೆ ಇರೋದಿಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ತರಕಾರಿ ದವಸ ಧಾನ್ಯಗಳನ್ನ ಯಾರು ಬೆಳಿತಾರಪ್ಪ ಅಂದ್ರೆ ರೈತರೇ ಬೆಳಿತಾರೆ ಅಂತಕ್ಕಂಥದ್ದನ್ನ ಬರೀಬಹುದು. ಪ್ರಶ್ನೆ ಮುಂದೆ ಇತ್ತು, ಬೆಳೆ ಬೆಳೆಯಲು ಏನೆಲ್ಲ ಅವಶ್ಯಕವೆಂದು ಪಟ್ಟಿ ಮಾಡಿರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಬೆಳೆಗಳು ಉತ್ತಮವಾಗಿ ಬೆಳೆಯಬೇಕೆಂದರೆ ನಮಗೆ ಏನೆಲ್ಲ ಅವಶ್ಯಕವಾಗಿ ಬೇಕು? ಮೊದಲನೇದಾಗಿ ಫಲವತ್ತಾದ ಭೂಮಿ ಬೇಕು, ಬೀಜ ಬೇಕು, ಗೊಬ್ಬರ ಬೇಕು, ನೀರು. ಇವು ಮೂಲಭೂತ ಅವಶ್ಯಕತೆಗಳು ಅಂತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ ಬರೆಯಬಹುದು. ಮುಂದೆ ಎಸ್, ಇಷ್ಟಿತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ 4 ಮತ್ತು ಕಲಿಕಾ ಹಾಳೆ 5ರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳನ್ನ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ದಯಮಾಡಿ ತಾವು ಏನ್ ಮಾಡಬೇಕು ಅಂತಂದ್ರೆ ಒಂದು ಲೈಕ್ ಅನ್ನ ಮಾಡಿ. ತಾವು ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಗೆಳೆಯರ ಬಳಗದಲ್ಲಿ ವಿಡಿಯೋಗಳನ್ನ ಶೇರ್ ಮಾಡಿ. ಮುಂದಿನ ಕಲಿಕಾ ಹಾಳೆಗಳ ಉತ್ತರಗಳ ಸಹಿತ ನಾನು ಏನ್ ಮಾಡ್ತೀನಿ ಶೀಘ್ರದಲ್ಲೇ ಅಪ್ಲೋಡ್ ಅನ್ನ ಮಾಡ್ತೀನಿ. ಈಗಾಗಲೇ ಹಿಂದಿ ವಿಷಯದಲ್ಲಿ ನಾನು ವಿಜ್ಞಾನ ವಿಷಯದಲ್ಲಿನೂ ಕೂಡ ಕಲಿಕೆ ಹಾಳೆಗಳ ಉತ್ತರಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀನಿ. ಸೊ ದಯಮಾಡಿ ತಾವುಗಳು ವಿಡಿಯೋವನ್ನು ನೋಡಿದ ತಕ್ಷಣ ಶೇರನ್ನು ಅವಶ್ಯಕವಾಗಿ ಮಾಡಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪು ಇದೆ ವಿದ್ಯಾರ್ಥಿಗಳೇ, ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ತಾವು ಅಲ್ಲಿ ಜಾಯಿನ್ ಆದರೆ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿದಿನದ ವಿಡಿಯೋಗಳ ಲಿಂಕ್ಗಳನ್ನು ನಾನು ಅಲ್ಲಿ ಶೇರನ್ನು ಮಾಡ್ತೀನಿ. ಸೊ ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಹಿಂದಿಯ ಪಠ್ಯಪುಸ್ತಕಗಳ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ಇದ್ದಾವೆ. ಇವುಗಳನ್ನು ನೋಡಿದ ತಕ್ಷಣ ಆಯಾ ಸಂಬಂಧಪಟ್ಟಂತೆ ಪಾಠಗಳನ್ನು ಓದಿಕೊಳ್ಳಿ. ಅದರ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರಗಳನ್ನು ಸಹಿತ ತಾವುಗಳು ಮನದಟ್ಟು ಮಾಡಿಕೊಂಡರೆ ಅದು ತಪ್ಪಾಗಲಾರದು. ಹೆಚ್ಚಿನ ಜ್ಞಾನವು ಕೂಡ ಅತಿ ಅವಶ್ಯಕವಾಗಿದೆ. ವಿಡಿಯೋವನ್ನು ತಾವು ನೋಡಿದ ತಕ್ಷಣ ತಮಗೆ ಸಂದೇಹ ಅನಿಸಿದರೆ, ಏನಾದರೂ ಗೊಂದಲ ಅನಿಸಿದರೆ ಕಮೆಂಟ್ ಸೆಷನ್ನಲ್ಲಿ ಅವುಗಳನ್ನು ಬರೆದು ಪಿನ್ ಮಾಡಿ. ಸಮಯ ಸಿಕ್ಕಾಗ ಅವುಗಳಿಗೆ ನಾನು ಮರು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೇನೆ. ಮತ್ತೆ ಸಿಗ್ತೀನಿ ನಾನು ಮುಂದೆ ಹೊಸದಾಗಿರ್ತಕ್ಕಂಥ ಕಲಿಕಾ ಹಾಳೆ 6ರ ಉತ್ತರಗಳ ವಿಡಿಯೋದಲ್ಲಿ.